ಈಗ 15% ಕ್ರಾಶ್ ಆಗಿ ಹೋಗಿದೆ. ಬರೀ ರೆಡ್ ಬಟನ್ಗಳೇ ಕಾಣ್ತವೆ, ಗ್ರೀನ್ ಕಾಣೋದು ತುಂಬಾ ಅಪರೂಪ ಆಗಿದೆ. ಎಲ್ಲೋ 1%, 0.5% ಹಂಗಾಗಿದೆ. ಸೊ ಯಾವಾಗ ಟ್ರಂಪ್ ಬಂದ್ರು, ಇವಾಗ ನಾವು ಬೇರೆ ದೇಶದಿಂದ ಏನಾದ್ರು ಒಂದು ಪ್ರಾಡಕ್ಟ್ ನ ಇಂಪೋರ್ಟ್ ಮಾಡ್ಕೊಂತೀವಿ. ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಅಂತ ಹಾಕ್ತಾರೆ. ಅದೇ ತರನೇ US ಅವರು ಟ್ಯಾಕ್ಸ್ ನ ಏನಂತಾರೆ, ಟಾರಿಫ್ಸ್ ಅಂತ ಹೇಳ್ತಾರೆ. ಸೊ ಟ್ರಂಪ್ ಅವ್ರು ಏನ್ ಮಾಡಿದ್ರು, ಬೇರೆ ದೇಶದವರು ನಮ್ಮ ಕಡೆಯಿಂದ ಪ್ರಾಡಕ್ಟ್ಸ್ ನ ತಗೊಳ್ತಾರೆ, ಅಂದ್ರೆ ಅವ್ರು ಇಂಪೋರ್ಟ್ ಮಾಡ್ಕೊಂತಾರೆ, ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ, ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ನಾವು ಅಷ್ಟೇ ಟ್ಯಾಕ್ಸ್ ಏನಕ್ಕೆ ಹಾಕಬಾರ್ದು? ಕಳೆದ ವರ್ಷ 2024 ಅಕ್ಟೋಬರ್ ಇಂದ ಈ ಒಂದು ಮಾರ್ಕೆಟಿನ ಕ್ರ್ಯಾಶು ಸ್ಟಾರ್ಟ್ ಆಗಿದೆ. ಇಳಿತ ಕಡಿಮೆ ಆಗಿ ಏರೋ ಜಾಸ್ತಿ ಆಗ್ಬೇಕಂದ್ರೆ ಏನಾಗಬೇಕು? ಹಾಗಾದ್ರೆ ಟ್ರಂಪ್ ಅಂತೂ ಹೋಗಲ್ಲ, ಇನ್ನೂ 4 ವರ್ಷ ಇರ್ತಾನೆ. ಹೌದು, ಮತ್ತೆ ಹೆಂಗೆ ಕತೆ? ಈಗ ಆಲ್ರೆಡಿ ಟ್ರಂಪ್ ಮತ್ತೆ ನಮ್ಮ ದೇಶ, ಬೇರೆ ದೇಶ ಎಲ್ಲರೂ ಸೇರಿದ್ದಾರೆ. ಈ ಒಂದು ವಾರ್ ಸಿಚುಯೇಷನ್ಸ್ನ ಆಲ್ಮೋಸ್ಟ್ ಕಮ್ ಡೌನ್ ಮಾಡೋಣ ಅಥವಾ ಕೂಲ್ ಡೌನ್ ಮಾಡೋಣ ಅಂತ ಹೇಳಿ ತುಂಬಾನೇ ಪ್ಲಾನ್ಸ್ ಎಲ್ಲ ಮಾಡ್ತಿದ್ದಾರೆ. ಯಾರೇ ಆಗಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದುಡ್ಡು ಹಾಕ್ತಿರೋರಾಗಿರ್ಬೋದು, SIP ಇನ್ವೆಸ್ಟ್ಮೆಂಟ್ ಮಾಡ್ತಿರ್ಬೋದು, ದಯವಿಟ್ಟು ಯಾರು ನಿಮ್ಮ ಒಂದು ದುಡ್ಡನ್ನ ವಾಪಸ್ ತಗೊಳ್ಬೇಡಿ. ನಮ್ಮ ಗುಂಡಿಗೆ ಎಷ್ಟಿದೆ ಅನ್ನೋದು ಗೊತ್ತಾಗೋದು ಇವಾಗಲೇ. ಚೆನ್ನಾಗಿದ್ದಾಗ ಎಲ್ಲರೂ ಚೆನ್ನಾಗಿರ್ತಾರೆ, ಕಷ್ಟ ಬಂದಾಗ ಚೆನ್ನಾಗಿರ್ಬೇಕಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರು ತಪ್ಪುಗಳು ಮಾಡ್ತಾ ಇದ್ದೀರಾ? ಜನರಲಿ ಎಲ್ಲರೂ ಮಾಡೋ ತಪ್ಪು ಬಂದು ಲ್ಯಾಕ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್, ಓವರ್ ಟ್ರೇಡಿಂಗ್, ಒಂದು ಪ್ರೂವನ್ ಸ್ಟ್ರಾಟಜಿ ನಿಮ್ಮ ಹತ್ರ ಇಲ್ಲ. ಜೊತೆಗೆ ಓವರ್ ಹೈಪ್ ಆಗಿರೋ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಜೊತೆಗೆ ಯಾರೋ ಟಿಪ್ಸ್ ಕೊಟ್ರು, ಇನ್ನೇನೋ ಕೊಟ್ರು ಅಂತ ಅದನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀರಾ. ಇದನ್ನೆಲ್ಲ ಓವರ್ಕಮ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಮೇನ್ಲಿ ದ ಮೈಂಡ್ ಸೆಟ್ ಟ್ಯೂನ್ ಅಪ್ ಆಗಬೇಕು. ಜೊತೆಗೆ ಎನಫ್ ನಾಲೆಜ್ ಬರಬೇಕು. ಈ ನಾಲೆಜ್ ಪಡ್ಕೊಳ್ಳೋದಕ್ಕೆ ನಾನು ನಿಮ್ಮನ್ನ 3 ಗಂಟೆಗಳ ಆಫ್ಲೈನ್ ವರ್ಕ್ಶಾಪ್ಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಕರ್ನಾಟಕದಲ್ಲಿ 25,000ಕ್ಕಿಂತ ಹೆಚ್ಚಿಗೆ ಜನ ಈ ವರ್ಕ್ಶಾಪ್ ನ ಅಟೆಂಡ್ ಮಾಡಿ ಸದುಪಯೋಗ ಪಡ್ಕೊಂಡಿದ್ದಾರೆ. ಸೊ ಇನ್ನ ಯಾಕೆ ತಡ? ಇದೊಂದು ನಾರ್ಮಲ್ ವರ್ಕ್ಶಾಪ್ ಅಲ್ಲ, ಇದು ನಿಮ್ಮ ಜೀವನ ಬದಲಾಯಿಸುವ ವರ್ಕ್ಶಾಪ್. ಬನ್ನಿ, TD ಅಕಾಡೆಮಿ ಜಾಯಿನ್ ಆಗಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಫ್ರೀ ವರ್ಕ್ಶಾಪ್ಗೆ ಅಟೆಂಡ್ ಮಾಡಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಿ. ಸೊ TD ಅಕಾಡೆಮಿ ಬಗ್ಗೆ ನಾವು ಇದಕ್ಕಿಂತ ಮುಂಚೆ ಕೂಡ ನಾವು ಮಾತಾಡಿದ್ವಿ ಮನೋಜ್ ಅವ್ರ ಜೊತೆಗೆ. ಮನೋಜ್ ಅವರು ಅದರ ಮುಖ್ಯಸ್ಥರು, ಮನೋಜ್ ಕುಮಾರ್ ಅವರು, ಅವ್ರ ಜೊತೆ ಕೂಡ ವಿಡಿಯೋಗಳನ್ನ ಮಾಡಿದ್ದೀನಿ. ತುಂಬ ಜನ ನೀವು ನೋಡಿದ್ದೀರಾ, ಅದನ್ನು ಅಪ್ರಿಷಿಯೇಟ್ ಕೂಡ ಮಾಡಿದ್ದೀರಾ. ಥ್ಯಾಂಕ್ಸ್ ಫಾರ್ ದ್ಯಾಟ್. ಸೊ ಬಟ್ TD ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದೆ, ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇದೆ. ಮತ್ತು ಬೆಂಗಳೂರೇ ಒಂಥರ ಒಂದು ಮಿನಿ ಸ್ಟೇಟ್ ಇದ್ದಂಗೆ. ಹೀಗಾಗಿ ಬೆಂಗಳೂರಲ್ಲೂ ಕೂಡ ವೈಟ್ ಫೀಲ್ಡಲ್ಲಿ ಇರೋರಿಗೆ ಇಲ್ಲಿಗೆ ಬರೋಕ್ಕಾಗಲ್ಲ ಅಲ್ವಾ? JP ನಗರದಲ್ಲಿದ್ದವರು ಬಸವೇಶ್ವರ ನಗರಕ್ಕೆ ಬರೋಕ್ಕಾಗಲ್ಲ. ಹೀಗಾಗಿ ಅವರು ಬೇರೆ ಬೇರೆ ಭಾಗಗಳಲ್ಲಿ ತಮ್ಮ ಬ್ರಾಂಚ್ಗಳನ್ನ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಹೊಸದಾಗಿ ಬೆಂಗಳೂರಿನಲ್ಲಿ ಹೊಸದಾಗಿ ಮಾಡ್ತಿರೋದು ವೈಟ್ ಫೀಲ್ಡ್. ವೆರಿ ನೈಸ್. ವೈಟ್ ಫೀಲ್ಡ್ ಒಂಥರ ಫಾರೆನ್ ಥರ ಅನ್ಸುತ್ತೆ ನಮಗೆ ಅಲ್ವಾ? ಯಾಕಂದ್ರೆ ನಮ್ಮ ಉದ್ದೇಶ ಇದ್ದಿದ್ದು ಕನ್ನಡ ಭಾಷೆಯಲ್ಲಿ ಮಾಡಬೇಕು ಅಂತ. ಅದನ್ನ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಯಾವಾಗ ಬೇರೆ ಭಾಷೆಯವರು ನಮ್ಮನ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಹೇಗೆ ಸರ್ ನಮ್ಗೆ ಇಂಗ್ಲಿಷ್ ಅಲ್ಲಿ ಮಾಡ್ಕೊಳಕ್ ಆಗಲ್ವಾ, ನಮ್ಗೆ ಕನ್ನಡ ಬರೋದಿಲ್ಲ, ಅಷ್ಟು ಫ್ಲೂಯೆನ್ಸಿ ಇಲ್ಲ. ಮತ್ತೆ ತೆಲುಗು ಭಾಷೆ ಇರೋರು ಅವ್ರು ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ತಮಿಳಿಯನ್ಸ್ ಬಂದ್ರು, ಅವ್ರಿಗೆ ಸ್ಪೆಷಲ್ ಆಗಿ ಸೆಷನ್ಸ್ ಮಾಡ್ತಾ ಇದ್ವಿ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಮಾಡ್ಕೊಡೋದು. ಸೊ ಅವಾಗ ನಮ್ಗೆ ಒಂದು ಥಾಟ್ ಪ್ರೊಸೆಸ್ ಬಂತು, ಯಾಕೆ ನಾವು ಒಂದು ಬ್ರಾಂಚ್ ಮಾಡಬಾರ್ದು? ಯಾಕಂದ್ರೆ IT PL ಅಂತ ಬಂದಾಗ, ಸೊ ಆ ಕಡೆ ವೈಟ್ ಫೀಲ್ಡ್ ಅಲ್ಲಿ ನಮ್ಗೆ ಕಂಪ್ಲೀಟ್ ಆಗಿ ಏನಾಗುತ್ತೆ, ಒಂದು IT ಹಬ್ ಅಂತ ಹೇಳ್ಬೋದು. ಸ್ಟಾರ್ಟ್ ಆಗಿ ಬೆಂಗಳೂರಲ್ಲಿ ಸ್ಟಾರ್ಟ್ ಆಗಿದೆ, ಅದರಿಂದ ಸೊ ಅಲ್ಲೇ ಬ್ರಾಂಚ್ ಓಪನ್ ಮಾಡಿದ್ರೆ ನಮ್ಗೆ ಕಂಪ್ಲೀಟ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್, ಮಲ್ಟಿ ಲ್ಯಾಂಗ್ವೇಜಸ್ ಪ್ಲಾನ್ ಮಾಡ್ತಾ ಇದೀವಿ. ಸೊ ಅದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದು ಇಂಗ್ಲಿಷ್ ಅಲ್ಲಿ ಮಾಡ್ತಾ ಇದ್ರ? ಅಲ್ಲಿ ಇಂಗ್ಲಿಷು ಇದೆ, ಕನ್ನಡ, ತೆಲುಗು, ಎಲ್ಲ ಭಾಷೆಯಿಂದ ಪ್ಲಾನ್ ಮಾಡ್ತಿದ್ವಿ. ಸೊ ದಟ್ಸ್ ನಮ್ಮ ಬೆಂಗಳೂರಿನಲ್ಲಿರುವಂತಹ ಬೇರೆ ಭಾಷಿಕರಿಗೆ ಮತ್ತು ವೈಟ್ ಫೀಲ್ಡ್ ನಲ್ಲಿರುವಂಥವ್ರಿಗೆ ವಿಶೇಷವಾಗಿ ಈ ಒಂದು ಒಳ್ಳೆ ಸುದ್ದಿ ಅಂತ ಅನಿಸುತ್ತೆ. ಸೊ ಇವತ್ತು ನಾನು ಪೃಥ್ವಿರಾಜ್ ಅವ್ರ ಜೊತೆಗೆ ಮಾತಾಡೋಕ್ಕಿಂತ ಮುಂಚೆ ಸೈಕಾಲಜಿ ಆಫ್ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಇನ್ವೆಸ್ಟರ್ ಸೈಕಾಲಜಿ ಹೇಗಿರುತ್ತೆ, ಹೇಗಿರಬೇಕು, ಮತ್ತು ಟ್ರೇಡರ್ ಸೈಕಾಲಜಿ ಹೇಗಿರುತ್ತೆ ಮತ್ತು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ. ಬಟ್ ನಿಮ್ಗೆ ಗೊತ್ತು, ಇವತ್ತು ಸೈಕಾಲಜಿ ಅಂದರೆ ಸ್ಟಾಕ್ ಮಾರ್ಕೆಟ್ ಸೈಕಾಲಜಿ ಮಾತಾಡೋಕ್ಕಿಂತ ಮುಂಚೆ ನಮ್ಮ ಸೈಕಾಲಜಿ ಅಂದರೆ ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಮಾತಾಡಲೇಬೇಕು. ಅದು ಏನಂದರೆ, ಈಗ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ, ಕಳೆದ ಕೆಲವು ದಿನಗಳಿಂದ, ತಿಂಗಳುಗಳಿಂದ ಅಂತ ಅನ್ಸುತ್ತೆ, ಬೀಳ್ತಾನೆ ಇದೆ. ಇಂಥ ಸಂದರ್ಭದಲ್ಲಿ ನಾವು ಹೆಂಗೆ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಆನೆಸ್ಟ್ಲಿ ಅಲ್ವಾ? ಈಗ 15% ಕ್ರಾಶ್ ಆಗಿ ಹೋಗಿದೆ, ಬರೀ ರೆಡ್ ಬಟನ್ಗಳೇ ಕಾಣ್ತವೆ, ಗ್ರೀನ್ ಕಾಣೋದು ತುಂಬಾ ಅಪರೂಪ ಆಗಿದೆ. ಎಲ್ಲೋ 1%, 0.5% ಹಂಗಾಗಿದೆ. ಸೊ ಹಿಂಗಾಗಿ ಇವತ್ತು ಈ ಸೈಕಾಲಜಿ ಬಗ್ಗೆ ಮಾತಾಡೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದ್ರೆ ಈ ಟೈಮಲ್ಲೇ ನಾವು ನಿಜವಾಗ್ಲೂ ಗಟ್ಟಿಗರ ಅಲ್ವಾ ಅನ್ನೋದು ಗೊತ್ತಾಗೋದು, ನಮ್ಮ ಗುಂಡಿಗೆ ಎಷ್ಟಿದೆ ಅನ್ನೋದು ಗೊತ್ತಾಗೋದು ಇವಾಗಲೇ. ಚೆನ್ನಾಗಿದ್ದಾಗ ಎಲ್ಲರೂ ಚೆನ್ನಾಗಿರ್ತಾರೆ, ಕಷ್ಟ ಬಂದಾಗ ಚೆನ್ನಾಗಿರ್ಬೇಕಲ್ಲ. ಸೊ ಹಿಂಗಾಗಿ ಬೀಳ್ತಾ ಇದೆಯಲ್ಲ ಮಾರ್ಕೆಟ್, ಮೊದಲನೇದಾಗ ಅದ್ರ ಬಗ್ಗೆ ಏನಾಗ ಹೇಳಕ್ ಇಷ್ಟಪಡ್ತೀರಿ ಪೃಥ್ವಿರಾಜ್? ಸರ್, ಸೊ ಈಗ ಬೀಳೋದಕ್ಕೆ ರೀಸೆಂಟ್ ಆಗಿ ರೀಸನ್ ಅಂತ ತಗೊಂಡ್ರೆ,
ಸೊ ಯು ಎಸ್ ನ ಟಾರಿಫ್ಸ್ ಅಂತ ಹೇಳ್ಬೋದು. ಓಕೆ. ಸೊ ಯಾವಾಗ ಟ್ರಂಪ್ ಬಂದ್ರು, ಇವಾಗ ನಾವು ಬೇರೆ ದೇಶದಿಂದ ಏನಾದ್ರು ಒಂದು ಪ್ರಾಡಕ್ಟ್ ನ ಇಂಪೋರ್ಟ್ ಮಾಡ್ಕೊಂತೀವಿ. ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೆ ಅದ್ರ ಮೇಲೆ ಟ್ಯಾಕ್ಸ್ ಅಂತ ಹಾಕ್ತಾರೆ. ಅದೇ ತರನೇ ಯು ಎಸ್ ಅವರು ಟ್ಯಾಕ್ಸ್ ನ ಏನಂತಾರೆ ಟಾರಿಫ್ಸ್ ಅಂತ ಹೇಳ್ತಾರೆ. ಸೊ ಟ್ರಂಪ್ ಅವ್ರು ಏನ್ ಮಾಡಿದ್ರು, ಬೇರೆ ದೇಶದವರು ನಮ್ ಕಡೆಯಿಂದ ಪ್ರಾಡಕ್ಟ್ಸ್ ನ ತಗೊಳ್ತಾರೆ, ಅಂದ್ರೆ ಅವ್ರು ಇಂಪೋರ್ಟ್ ಮಾಡ್ಕೊಂತಾರೆ, ನಾವ್ ಎಕ್ಸ್ಪೋರ್ಟ್ ಮಾಡ್ತೀವಿ, ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ನಾವು ಅಷ್ಟೇ ಟ್ಯಾಕ್ಸ್ ಏನಕ್ಕೆ ಹಾಕ್ಬಾರ್ದು, ರೆವಿನ್ಯೂ ನಾವ್ ಯಾಕೆ ಜನರೇಟ್ ಜಾಸ್ತಿ ಮಾಡ್ಕೋಬಾರ್ದು, ನಾವ್ ಯಾಕೆ ಕಮ್ಮಿ ಕೊಡ್ತಾ ಇದೀವಿ ಅನ್ನೋ ಒಂದು ಉದ್ದೇಶದಿಂದ ಏನ್ ಮಾಡಿದ್ರು, ಎಲ್ಲಾ ಪ್ರತಿಯೊಂದು ಸೆಕ್ಟರ್ಗೂ ಸೊ ಟಾರಿಫ್ಸ್ ನ ಜಾಸ್ತಿ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಅವರ ಟಾರಿಫ್ಸ್ ಕಮ್ಮಿ ಇದೆ, ನಮ್ಮ ಒಂದು ಇಂಪೋರ್ಟ್ ಮಾಡ್ಕೊಂತೀವಲ್ಲ ಆ ಟ್ಯಾಕ್ಸ್ ತುಂಬಾನೇ ಜಾಸ್ತಿ ಇದೆ. ಸೊ ಈ ಒಂದು ಬ್ಯಾಲೆನ್ಸ್ ಮಾಡೋದಕ್ಕೆ ಅವರು ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಒಂದು ಅದಾದ್ಮೇಲೆ ನಮ್ಮ ದೇಶದಲ್ಲಿ ಮೇಯ್ನ್ ಹಾಗೆ ಟ್ರಾನ್ಸ್ಪೋರ್ಟ್ ಆಗ್ಲಿ ಏನೇ ಆಗ್ಲಿ, ಒಂದು ವಸ್ತುನ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ತಗೊಂಡು ಹೋಗ್ಬೇಕು ಅಂತಂದ್ರೆ ನಾವು ಡಿಪೆಂಡ್ ಆಗಿರೋದು ಆಟೋಮೊಬೈಲ್ ಸೆಕ್ಟರ್ ಮೇಲೆ. ಆಟೋಮೊಬೈಲ್ಸ್ಗೆ ನಮ್ಗೆ ಏನ್ ಬೇಕು, ಮೇಯ್ನ್ ಆಗಿ ಪೆಟ್ರೋಲ್ ಡೀಸೆಲ್ ಬೇಕು. ಅದು ನಮ್ಮ ದೇಶದಲ್ಲಿ ಅವೈಲಬಲ್ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ಬೋರ್ವೆಲ್ ಹಾಕಿದಾಗ ನಮ್ಗೆ ನೀರ್ ಬರುತ್ತೆ, ಬಟ್ ನಮ್ಗೆ ಪೆಟ್ರೋಲ್ ಒಂದು ರಿಸೋರ್ಸ್, ಖನಿಜ ಸಂಪತ್ತುಗಳು ಅಂತ ಏನ್ ಹೇಳ್ತೀವಿ, ಅದು ನಮ್ಮ ದೇಶದಲ್ಲಿ ಆ ಒಂದು ವೆಹಿಕಲ್ಸ್ಗೆ ಬೇಕಾಗಿರೋ ಸಿಗೋದಿಲ್ಲ. ನಾವು ಬೇರೆ ದೇಶದಿಂದ ಆಮದು ಮಾಡ್ಕೊಂತೀವಿ. ಸೊ ಆಮದು ಮಾಡ್ಕೊಳ್ಳೋ ಟೈಮಲ್ಲಿ ಇವಾಗ ಏನು ಯುಕ್ರೇನ್ ಲೈಕ್ ವಾರ್ ನಡೀತಿದೆ, ಆ ಒಂದು ಮಿಡಲ್ ಈಸ್ಟ್ ಒಂದು ಪೋರ್ಷನ್ಗೆ, ಯುರೋಪ್ ಕಂಟ್ರೀಸ್ಗೆಲ್ಲಾನು ನಾವು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡೋದು ಆಲ್ಮೋಸ್ಟ್ ನಮ್ಮ ಭಾರತದ 30 to 40% ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಸೂಯೇಜ್ ಕಾಲುವೆ ಅಂತ ನೀವು ಕೇಳಿರ್ಬೋದು, ಆ ಕಾಲುವೆ ಮುಖಾಂತರನೇ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಗುತ್ತೆ. ಇವಾಗ ಆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ವಾರ್ ಸಿಚುಯೇಷನ್ಸ್ ಅನ್ನೋದು ಯುಕ್ರೇನ್ ಏನಿದೆ ಅದು ನಡೀತಾ ಇದೆ. ಅವಾಗ ಏನಾಗುತ್ತೆ, ಈ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅವ್ರೇನ್ ಮಾಡ್ತಿದ್ದಾರೆ, ಸೊ ಅಂದ್ರೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಆಗ್ತಿರೋ ಒಂದು ವೆಹಿಕಲ್ಸ್ ಮೇಲೆ ಅಥವಾ ಶಿಪ್ಸ್, ದೊಡ್ಡ ಟ್ರಾನ್ಸ್ಪೋರ್ಟರ್ಸ್ ಮೇಲೆ ಏನಂತಾರ ಅಟ್ಯಾಕ್ ಮಾಡೋದಾಗ್ಲಿ ಅಥವಾ ಏನೋ ಲೈಕ್ ಪ್ರಾಬ್ಲಮ್ಸ್ ಮಾಡೋದಾಗ್ಲಿ ಈ ತರ ಎಲ್ಲ ಆಗ್ತಿರೋದ್ರಿಂದ, ಇವಾಗ ನಾನೇ ಒಂದು ಬಿಸ್ನೆಸ್ ಪರ್ಸನ್ ಅಂದ್ರೆ ನನ್ನ ಗೂಡ್ಸ್ ಆ ಕಡೆ ನಾನು ತಗೊಂಡು ಹೋಗ್ಬೇಕು ಅಂದ್ರೆ ನಾನು ಭಯ ಪಡ್ತೀನಿ, ಬಿಕಾಸ್ ನನ್ನ ಗೂಡ್ಸ್ ಎಲ್ಲ ಹಾಳಾಗುತ್ತೆ ಅಂತ. ಓಕೆ ಓಕೆ ಓಕೆ. ಸೊ ಆ ಒಂದು ಸೊ ಒಂದು ಟ್ಯಾರಿಫ್ಸ್, ಇನ್ನೊಂದು ಸೂಯೆಜ್ ಕಾಲುವೆ ನಲ್ಲಿ ಇರುವಂತ ಟೆನ್ಷನ್, ಈ ಕಾರಣಗಳಿಂದಾಗಿ ಕಳೆದ ವರ್ಷ 2024 ಅಕ್ಟೋಬರ್ ಇಂದ ಈ ಒಂದು ಮಾರ್ಕೆಟಿನ ಕ್ರ್ಯಾಶ್ ಸ್ಟಾರ್ಟ್ ಆಗಿದೆ. ಇವಾಗ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾವು ಪೆಟ್ರೋಲ್ ಅಂಡ್ ಡೀಸೆಲ್ ಏನಕ್ಕೆ ತುಂಬಾ ಯೂಸ್ ಮಾಡ್ತೀವಿ ಅಂತಂದ್ರೆ, ನಮ್ಮ ದೇಶದಲ್ಲಿ ಟ್ರಾನ್ಸ್ಪೋರ್ಟೇಷನ್ಸ್ ಮೇನ್ ಮಾಡೋದು ಲಾರಿನಲ್ಲಿ, ಅದು ಬಿಟ್ರೆ ಸೊ ಇನ್ನೊಂದು ಟ್ರೈನ್ಸ್ ಅಲ್ಲಿ. ಸೊ ಎರಡಕ್ಕೂ ನಮ್ಗೆ ಏನ್ ಬೇಕು, ಡೀಸೆಲ್ ತುಂಬಾ ಅವಶ್ಯಕತೆ ಬೇಕು. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರೋ ರಾ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಇವಾಗ ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ನಾವು ಕ್ರಿಯೇಟ್ ಮಾಡಬೇಕು ಅಂತಂದ್ರೆ, ಇವಾಗ ಲ್ಯಾಪ್ಟಾಪ್ ಅಂತ ತಗೋಣ, ಇದಕ್ಕೆ ಪ್ಲಾಸ್ಟಿಕ್ ಬೇಕು, ಅಲ್ಯೂಮಿನಿಯಂ ಬೇಕು, ಕಾಪರ್ ಬೇಕು. ಸೊ ಈ ತರ ಪ್ರೊಸೆಸರ್ಗೆ ಸೆಮಿ ಕಂಡಕ್ಟರ್ಸ್ ಅಂತ ಹೇಳ್ತೀವಿ. ನಾವು ಅದನ್ನ ಇಲ್ಲೇ ಜನರೇಟ್ ಮಾಡಿದ್ವಿ ಅಂದ್ರೆ, ಲೈಕ್ ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ ಅಂದ್ರೆ ನಮ್ಗೆ ಬೇರೆ ಅವಶ್ಯಕತೆ ಇರೋದಿಲ್ಲ. ಯಾವಾಗ ನಾವು ಇಂಪೋರ್ಟ್ ಮಾಡ್ತೀವಿ ಬೇರೆ ದೇಶದಿಂದ, ಆ ದೇಶ ಇಂಪೋರ್ಟ್ ನಾವು ಮಾಡ್ತಿರೋ ಟೈಮಲ್ಲಿ ಅವ್ರು ಎಕ್ಸ್ಪೋರ್ಟ್ ಮಾಡಬೇಕು. ಅವ್ರು ಎಕ್ಸ್ಪೋರ್ಟ್ ಮಾಡೋದಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂದಾಗ ಆ ಬೆಲೆ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗಿ ಬೆಲೆ ಜಾಸ್ತಿ ಆಗುತ್ತೆ. ಸೊ ಆ ತರ ನೋಡಿದ್ರೆ ಕೆಮಿಕಲ್ ಇಂಡಸ್ಟ್ರಿ ಆಗಿರ್ಬೋದು, ಪೇಂಟ್ ಇಂಡಸ್ಟ್ರೀಸ್, ಇವೆಲ್ಲ ರಾ ಮೆಟೀರಿಯಲ್ಸ್. ಸೊ ಅದು ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗಿದೆ. ಆ ಒಂದು ಪ್ರೈಸಸ್ಸಿನ ಒಂದು ಫ್ಲಕ್ಚುಯೇಷನ್ಸ್, ಏರಿಳಿತ ಸೊ ನಮ್ಮ ಮಾರ್ಕೆಟ್ ಮೇಲೆ ತುಂಬಾನೇ. ಸೊ ಈಗ ಇಳಿತಾ ಇರೋದು, ಇಳಿತ ಕಡಿಮೆ ಆಗಿ ಏರೋದು ಜಾಸ್ತಿ ಆಗ್ಬೇಕಂದ್ರೆ ಏನಾಗ್ಬೇಕು? ಹಾಗಾದ್ರೆ ಟ್ರಂಪ್ ಅಂತೂ ಹೋಗಲ್ಲ, ಇನ್ನೂ 4 ವರ್ಷ ಇರ್ತಾನೆ. ಹೌದು, ಮತ್ತೆ ಹೆಂಗೆ ಕತೆ? ಈಗ ಆಲ್ರೆಡಿ ಟ್ರಂಪ್ ಮತ್ತೆ ನಮ್ಮ ದೇಶ, ಬೇರೆ ದೇಶ ಎಲ್ಲರೂ ಸೇರಿದ್ದಾರೆ. ಈ ಒಂದು ವಾರ್ ಸಿಚುಯೇಷನ್ಸ್ ನ ಆಲ್ಮೋಸ್ಟ್ ಕಾಮ್ ಡೌನ್ ಮಾಡೋಣ ಅಥವಾ ಕೂಲ್ ಡೌನ್ ಮಾಡೋಣ ಅಂತ ಹೇಳಿ ತುಂಬಾನೇ ಲೈಕ್ ಪ್ಲಾನ್ಸ್ ಎಲ್ಲ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದು ದೇಶ ಏನೋ ಹೊಡೆದಾಡ್ಕೊಂಡು ಇರ್ಲಿ ಅಂತ ಏನಾದ್ರು ಆತರ ಪ್ಲಾನ್ ಮಾಡಿದ್ರೆ ಅದು ಮತ್ತೆ ಇನ್ನೊಂದು ದೇಶಕ್ಕೆ ಹರಡುತ್ತೆ. ಅದರಿಂದ ಏನಾಗುತ್ತೆ, ಇವಾಗ ವರ್ಲ್ಡ್ ಅಲ್ಲಿ ಪೀಸ್ ನ ಕಾಪಾಡಬೇಕು ಅಂತಂದಾಗ ಬೇರೆ ದೇಶದವರೆಲ್ಲಾನು ಅದ್ರ ಮೇಲೆ ಸಪೋರ್ಟ್ ಮಾಡ್ಲೇಬೇಕು. ಎಕ್ಸಾಕ್ಟ್ಲಿ. ಸೊ ಹಂಗಾದ್ರೆ ಇದು ಯುದ್ಧ ಮುಗಿಯೋ ತನಕ ಸ್ವಲ್ಪ ಕಷ್ಟನಾ ಇದು? ಯುದ್ಧ ಮುಗಿಯೋ ತನಕನೂ ಹೇಳ್ಬೋದು. ಇವಾಗ ರಿಲಯನ್ಸ್ ಅಂತ ತಗೊಂಡ್ರೆ, ರಿಲಯನ್ಸ್ ಅವ್ರದ್ದು ಮೇನ್ ಪ್ರಾಡಕ್ಟೇ ಆಯಿಲ್ ಬಿಸ್ನೆಸ್. ಸೊ ಯಾವಾಗ ಅದು ಪ್ರಾಡಕ್ಟ್ ಡಿಮ್ಯಾಂಡ್ ಅಲ್ಲಿ ಇರುತ್ತೆ, ಅಲ್ಲಿವರೆಗೂ ರಿಲಯನ್ಸ್ ಪ್ರಾಬ್ಲಮ್ ಅಲ್ಲಿ ಇದ್ದೇ ಇರುತ್ತೆ ಅವ್ರಿಗೆ ಸೇಲ್ಸ್ ಅಲ್ಲಿ. ಸೊ ಆತರ ಬೇರೆ ಇಂಡಸ್ಟ್ರೀಸ್ ಆಯಿಲ್ ಮೇಲೆ ಯಾವ್ದಾದ್ರು ಡಿಪೆಂಡ್ ಆಗಿದೆ, ಎಲ್ಲದಕ್ಕೂ ಪ್ರಾಬ್ಲಮ್ ಆಗುತ್ತೆ. ಮುಂಚೆ ಒಂದು ಮಾತಿತ್ತು ಏನಂದ್ರೆ, ಅಮೆರಿಕಾಗ್ ನೆಗಡಿ ಆದ್ರೆ ಭಾರತ ಮಾರ್ಕೆಟ್ ಸೀನುತ್ತೆ ಅಂತ ಹೇಳಿ. ಹೌದು ಸರ್, ನಿಜ. ಸೊ ಈಗ ಅಮೆರಿಕ ಅಲ್ಲಿ ಎಲ್ಲೇ ನೆಗಡಿ ಆದ್ರೂ ಕೂಡ ನಮಗೂ ಸೀನ್ ಬರುತ್ತೆ, ಹಂಗಿದೆ ವರ್ಲ್ಡ್. ಯಾಕಂದ್ರೆ ಎಲ್ಲರೂ ಒಂದು ಇಂಟರ್ ಡಿಪೆಂಡೆಂಟ್ ಆಗಿರೋದ್ರಿಂದ
ಬಟ್ ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ಭಾರತದ ಮಾರುಕಟ್ಟೆ ಇಂಟ್ರೆನ್ಸಿಕ್ ಆಗಿ ಅಂದ್ರೆ ಒಂದು ಒಳಗಡೆ ಒಂದು ಸ್ಟ್ರೆಂತ್ ಇರ್ಬೇಕಲ್ಲ, ಆ ಸ್ಟ್ರೆಂತ್ ಇದೆ ಭಾರತ ಮಾರುಕಟ್ಟೆ. ಇದೆ ಸರ್, ಹೌದು. ಆ ಸ್ಟ್ರೆಂತ್ ಇಲ್ಲಿಲ್ಲ ಅಂದಿದ್ರೆ ಮಾರ್ಕೆಟ್ ಇವಾಗ ಏನ್ 20,000ದಿಂದ 22,000ಕ್ಕೆ ಬಂದಿದೆ, ಆ ಸ್ಟ್ರೆಂತ್ ನಮ್ಮ ಭಾರತದಲ್ಲಿ ಇಲ್ಲ ಅಂದಿದ್ರೆ ಅದು 15,000 ಅಥವಾ 10,000ಕ್ಕೆ ಹೋಗೋ ಚಾನ್ಸಸ್ ಇರ್ತಾ ಇತ್ತು. ಬಟ್ ನಿಧಾನವಾಗಿ ಡಿಸ್ಪೈಟ್ ಆಲ್ ದಿಸ್ ಥಿಂಗ್ಸ್ ಈಗ ಒಂದಷ್ಟು ಆಗತ್ತೆ ಘಟನೆಗಳು, ಬಟ್ ಅದನ್ನ ಮೀರಿ ಕೂಡ ಈ ಮಾರುಕಟ್ಟೆ ಮತ್ತೆ ಮೇಲೆ ಇರುವಂತ ಚಾನ್ಸಸ್ ಯಾವಾಗಿದೆ, ಯಾವಾಗ ವೆನ್ ಇಟ್ ಸ್ಟಾರ್ಟ್ಸ್? ಓಕೆ ಸರ್. ಸೊ ಆ ತರ ಬರೋದಾದ್ರೆ ಒಂದು ಟಾರಿಫ್ಸ್ ಎಲ್ಲ ಸೆಟಲ್ ಡೌನ್ ಆಗಬೇಕು. ಇವಾಗ ಬೇರೆ ದೇಶದವರೆಲ್ಲ ಏನ್ ಹೇಳ್ತಿದ್ದಾರೆ, ನೀ ಟಾರಿಫ್ಸ್ ಅಂದ್ರೆ ಲೈಕ್ ಡೊನಾಲ್ಡ್ ಟ್ರಂಪ್ ಅವ್ರಿಗೆ ನೀವು ಜಾಸ್ತಿ ಮಾಡಿದ್ರೆ ನಾವು ನಿಮ್ಗೆ ಹೇಗೆ ಓವರ್ಟೇಕ್ ಮಾಡಬೇಕು ಅಥವಾ ನಿಮ್ಗೆ ಹೇಗೆ ಟಕ್ಕರ್ ಕೊಡಬೇಕು ಅನ್ನೋದ್ರ ಮೇಲೆ ಪ್ಲಾನ್ ಮಾಡ್ಕೊತಾ ಇದ್ದಾರೆ. ಸೊ ಇದೇ ತರ ಟಾರಿಫ್ಸು ಏನಾದ್ರು ಅವರು ಸೆಟಲ್ ಡೌನ್ ಆಗಿ ಏನಾದ್ರು ಕಮ್ಮಿ ಮಾಡಿದ್ರು ಮುಂದಕ್ಕೆ ಏನಾದ್ರು ಫ್ಯೂಚರ್ಗೆ ಅಂತಂದ್ರೆ ಅವಾಗ ಒಂದು ಗುಡ್ ನ್ಯೂಸ್ ಆಗುತ್ತೆ. ಇನ್ನೊಂದು ಕ್ರೂಡ್ ಆಯಿಲ್ ಪ್ರೈಸಸ್ ಎಲ್ಲ ಸ್ವಲ್ಪ ಕೂಲ್ ಡೌನ್ ಆಗಬೇಕು. ಮೇನ್ ಈ ತರ ಆದಾಗ ಏನಾಗುತ್ತೆ, ನಮ್ಮ ಒಂದು ಇಂಡಿಯನ್ ಮಾರ್ಕೆಟ್ ಏನಾಗಿದೆ 26,000 ಓವರ್ ವ್ಯಾಲ್ಯೂಡ್ ಆಗಿತ್ತು. ಅಂದ್ರೆ ತುಂಬಾ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿ ಪ್ರೈಸಸ್ ಎಲ್ಲ ತುಂಬಾ ಜಾಸ್ತಿ ಆಗಿತ್ತು ಅಂತ ಹೇಳ್ಬೋದು. ಅಂದ್ರೆ ಅತಿ ಹೆಚ್ಚು ಬೆಲೆಗೆ ಹೋಗಿ ಸೆಟ್ಲ್ ಆಗಿತ್ತು, ಸ್ಯಾಚುರೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಆ ಒಂದು ಹೈ ಪ್ರೈಸ್ಗೆ ಹೋದಾಗ ಎಲ್ಲ ಬುಕ್ ಮಾಡೋದಕ್ಕೆ ರೆಡಿ ಇದ್ರು, ಅಂದ್ರೆ ಪ್ರಾಫಿಟ್ನ ತಗೊಳ್ಳೋದಕ್ಕೆ. ನಮ್ಮ ಇಂಡಿಯಾ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ಸ್ ಯಾರು ಜಾಸ್ತಿ ಮಾಡ್ತಾರೆ ಅಂದ್ರೆ FIS ಅಂತ ಹೇಳ್ತೀವಿ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ. ಸೊ ಅವರ ಒಂದು ಹೂಡಿಕೆ, ಬೇರೆ ದೇಶದವರ ಹೂಡಿಕೆ ಜಾಸ್ತಿ ಇತ್ತು. ಯಾವಾಗ ಈ ತರ ಓವರ್ ವ್ಯಾಲ್ಯೂಡ್ ಆಗಿ ಏನಾದ್ರು ನೆಗೆಟಿವ್ ನ್ಯೂಸ್ ಬರುತ್ತೆ, ಅವಾಗ ಏನ್ ಮಾಡ್ತಾರೆ, ಅವರ ಹೂಡಿಕೆನ ವಾಪಸ್ ತಗೊಳ್ತಾರೆ. ಅವರ ಹೂಡಿಕೆ ಯಾವಾಗ ತುಂಬಾ, ಇವಾಗ ಒಂದು ಕಂಪ್ನಿ ಮೇಲೆ 50% ಹೂಡಿಕೆ ನಿಮ್ಮದಿದೆ, 20% ನನ್ನದಿದೆ. 50% ಅವರು ಹೂಡಿಕೆನ ತೆಗಿತಾ ಇದ್ರು ಅನ್ಕೊಳ್ಳಿ, ಪ್ರಾಫಿಟ್ ಬುಕ್ ಮಾಡ್ಕೊಂಡು ಅಥವಾ ವಾಪಸ್ ತಗೊಳ್ತಾ ಇದ್ರು ಅಂತಂದ್ರೆ ಆ ಒಂದು ಕಂಪನಿಯ ಒಂದು ವ್ಯಾಲ್ಯೂಯೇಷನ್ಸ್ ಡೌನ್ ಆಗುತ್ತೆ. ಸೊ ಈ ಒಂದು ರೀಸನ್ ಇಂದ FIS ಏನ್ ಮಾಡ್ತಿದ್ದಾರೆ, ಸೊ ಅವರ ಒಂದು ದುಡ್ಡನ್ನ ವಾಪಸ್ ತಗೊಳ್ತಾ ಇದ್ದಾರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಇಂದ. ಬೇರೆ ದೇಶದಲ್ಲಿ ಹಾಕ್ಬೋದು ಅಥವಾ ಬಾಂಡ್ಸ್ ಮೇಲೆ ಹಾಕ್ಬೋದು. ಆ ಒಂದು ರೀಸನ್ಸ್ ಮೇಲೆ ಯಾವಾಗ ತೆಗಿತಾರೆ ತುಂಬಾ, ಅವಾಗ ಮಾರ್ಕೆಟ್ ಅಲ್ಲಿ ಈ ತರ ಫಾಲ್ ನ ನಾವು ಕಾಣ್ಬೋದು. ಅದೇ ತರನೇ DIS ಅಂತೀವಿ. ಸೊ ಇವಾಗ LIC ಕಂಪ್ನಿ ಆಗಿರ್ಬೋದು, ಮ್ಯೂಚುವಲ್ ಫಂಡ್ಸ್ ಕಂಪ್ನೀಸ್ ಆಗಿರ್ಬೋದು, ಇವರೆಲ್ಲ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ನಾವೇನು ಇನ್ಶೂರೆನ್ಸ್ಗೆ ದುಡ್ಡು ಹಾಕ್ತಿವಿ ಅಥವಾ ಒಂದು LIC ಕಟ್ತೀವಿ, ಅದೆಲ್ಲ ಸ್ಟಾಕ್ ಮಾರ್ಕೆಟ್ಗೆ ಹೋಗುತ್ತೆ. ಅವ್ರೇನ್ ಮಾಡ್ತಿದ್ದಾರೆ, ಮಾರ್ಕೆಟ್ನ ಸ್ಟೆಬಿಲೈಸ್ ಮಾಡ್ತಾ ಇದಾರೆ, ಅಂದ್ರೆ ಜಾಸ್ತಿ ಕ್ರಾಶ್ ಆಗದೆ ಇರೋ ತರ ಹೋಲ್ಡ್ ಮಾಡ್ತಾ ಇದಾರೆ ಮಾರ್ಕೆಟ್ನ ಅಂತ ಹೇಳ್ಬೋದು. ಅವ್ರು ವಾಪಸ್ ತಗೋತಾ ಇಲ್ಲ. ಅವ್ರು ವಾಪಸ್ ತಗೊಳ್ತಲ್ಲ. ಸೊ ಯಾವಾಗ್ಲೇ ಆಗ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಮ್ಮಿ ಬೆಲೆ ಸಿಕ್ಕಾಗ, ಇವಾಗ ನಾವು ಹೇಗೆ ಏನಾದ್ರು ಒಂದು ಪ್ರಾಡಕ್ಟ್ ನ ತಗೋಬೇಕು ಅಂತಂದ್ರೆ ಹೋಗಿ ಬಾರ್ಗೇನ್ ಮಾಡ್ತೀವಿ, ಅದೇ ತರನೇ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಸಹ ಏನಾಗ್ತಿದೆ, ಪ್ರೈಸಸ್ ಕಮ್ಮಿ ಸಿಗ್ತಿದೆ. DIS ಗೆ ಒಳ್ಳೆ ಟೈಮ್ ಇದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ. ಒಂದು ಇನ್ನ ಒಂದು ಮಾರ್ಕೆಟ್ ನ ಕ್ರಾಶ್ ಆಗದೆ ಇರೋ ತರ ಹೋಲ್ಡ್ ಮಾಡ್ಬೇಕು ಅಂದ್ರೆ ದೊಡ್ಡ ಇನ್ವೆಸ್ಟರ್ಸ್ ಅದಕ್ಕೆ ಸಮವಾಗಿ ಎಷ್ಟು ಮಾರ್ಕೆಟ್ ಇಂದ ತೆಗಿತಾರೆ ಅದರ ಅಷ್ಟು ಮ್ಯಾಚ್ ಆಗುವಷ್ಟು ಅಥವಾ ಅದ್ರ ಸಮವಾಗಿ ಏನ್ ಮಾಡ್ಬೇಕು, ದುಡ್ಡನ್ನ ಮತ್ತೆ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ಬೇಕು. ಅದರಿಂದ ಮಾರ್ಕೆಟ್ ಏನಾಗ್ತಿದೆ, ಓವರ್ ಆಗಿ ಲೈಕ್ ಕ್ರಾಶ್ ಆಗ್ತಿಲ್ಲ. ಓಕೆನಾ? ಸೊ ಕ್ರಾಶ್ ಆಗ್ತಿಲ್ಲ. ಸೊ ಇದೇನಾಗ್ತಿದೆ ಅಂತಂದ್ರೆ ಸೊ ಸಮತಟ್ಟಾಗಿ ಮಾರ್ಕೆಟ್ ಡೌನ್ ಸೈಡ್ ಫಾಲ್ ಆಗ್ತಿದೆ ಅಂತ ಹೇಳ್ಬೋದು. ಬಟ್ ಮೇಲೆ ಏರೋದು, ನೀವು ಹೇಳೋದು ಮೇಲೆ ಏರೋದು ಶುರು ಆಗೋದು ಯಾವಾಗ? ಎನಿ ಐಡಿಯಾ ಅಬೌಟ್ ದಟ್? ಅಂದ್ರೆ ಈಗ ಬಿದ್ದಿರೋದು ವಾಪಸ್ 15% ಬರೋ ಸಾಧ್ಯತೆ ಇದೆಯಾ? ಇವಾಗ ಅದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ಯಾವಾಗ ಅಂತ ಎಕ್ಸಾಕ್ಟ್ ನಾವು ಹೇಳಕ್ಕಾಗಲ್ಲ. ಈ ಒಂದು ಕಾರಣಗಳು ಒಂದು ಕೂಲ್ ಡೌನ್ ಆಗಬೇಕು. ಅದಾದ್ಮೇಲೆ ನಾವು ಹಿಂದಿನ ಒಂದು ಕ್ರಾಶ್ ಅಂತ ನೋಡಿದ್ರೆ 40% ಕೊರೋನಾ ಟೈಮಲ್ಲಿ ಆಗಿತ್ತು. ಆಗ ಎಲ್ಲಾ ಬಿಸ್ನೆಸ್ಗೂ ಪ್ರಾಬ್ಲಮ್ಸ್ ಆಗಿತ್ತು. ಯಾವಾಗ ಮಾರ್ಕೆಟ್ ಕೂಲ್ ಡೌನ್ ಆಯ್ತು ಅಂದ್ರೆ ಲೈಕ್ ಕೊರೋನಾ ಕೂಲ್ ಡೌನ್ ಆಯ್ತು, ಮಾರ್ಕೆಟ್ ರಿಕವರ್ ಆಗೋ ಸ್ಟಾರ್ಟ್ ಆಯ್ತು. ಎಷ್ಟು ಮಾರ್ಕೆಟ್ ಫಾಲ್ ಆಗಿತ್ತು ಅದರ 3-4 ಪಟ್ಟಷ್ಟು ಮಾರ್ಕೆಟ್ ಬೆಳೆದಿದೆ ಕೊರೋನಾ ಟೈಮ್ ಆದ್ಮೇಲೆ. ಸೊ ಈಗಲೂ ಕೂಡ ಅದೇ ತರ ಬೆಳಿಬಹುದು? ಬೆಳೀತೆ ಸರ್, ಖಂಡಿತವಾಗ್ಲು. ಓಕೆ, ಸೊ ಇಲ್ಲಿ ಪ್ರಶ್ನೆ ಇರೋದೇನಂದ್ರೆ, ಈಗ ನಾವು ಮಾತಾಡ್ತಿರುವಂಥದ್ದು ಇಂಥ ಟೈಮಲ್ಲಿ ನಮ್ಮ ಒಳಗಡೆ ಇರುವಂಥ ಶಕ್ತಿಯ ಟೆಸ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಸೈಕಾಲಜಿ ಟೆಸ್ಟ್ ಕೂಡ ಆಗುತ್ತೆ. ಹೌದು ಸರ್. ಸೊ ಸೈಕಾಲಜಿ ಯೂಶುವಲಿ ಅಂದ್ರೆ ನಾವು ಒಬ್ಬ ಕಾಮನ್ ಇನ್ವೆಸ್ಟರ್ ಅಥವಾ ಕಾಮನ್ ಟ್ರೇಡರ್ ನೋಡಿದ್ರೆ ಅವನು ತುಂಬಾ ನೆಗೆಟಿವ್ ಮೈಂಡ್ ಸೆಟ್ ಅಲ್ಲಿ ಇರ್ತಾನೆ. ಹೌದು ಸರ್. ಮತ್ತು ಬಹಳಷ್ಟು ದುಡ್ಡನ್ನ ಅವನು ಮಾರ್ಕೆಟ್ ಇಂದನೂ ಕಳ್ಕೊತಾನೆ. ಮಾರ್ಕೆಟ್ ಲಾಸ್ ಆಗ್ತಾ ಇರೋದ್ರೆ ಮಾರ್ಕೆಟ್ ರೀಸನ್ ಇಂದನೂ ಕಳ್ಕೊಳ್ಬಹುದು, ತನ್ನ ರೀಸನ್ ಇಂದನೂ ಕಳ್ಕೊಬಹುದು. ಅಂದ್ರೆ ನಾವು ಮಾಡೋದು ತಪ್ಪುಗಳಿಂದನೂ ಕೂಡ ಕಳ್ಕೊಳ್ಬಹುದು. ಸೊ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ನಾವು ನಮ್ಮನ್ನು ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು ಹೆಂಗೆ, ಮತ್ತು ಈಗ ನಾವು ಏನ್ ಹೇಳಿ ನಮ್ಮ ಇನ್ವೆಸ್ಟ್ಮೆಂಟ್ನ ಸೇಫ್ ಗಾರ್ಡ್ ಮಾಡ್ಕೊಳ್ಳೋದು, ಅಥವಾ ನಮ್ಮ ಹಾಕಿರೋ ದುಡ್ಡು ವಾಪಸ್ ಬರೋ ಥರ ಮಾಡ್ಕೊಳ್ಳೋದು, ಅಥವಾ ಲಾಸ್ ಆಗದಿರೋದು ನೋಡ್ಕೊಳ್ಳೋದು ಹೆಂಗೆ? ವಾಟ್ ಆರ್ ದ ಥಿಂಗ್ಸ್ ದಟ್ ವಿ ಶುಡ್ ಹ್ಯಾವ್ ಇನ್ ಮೈಂಡ್? ಓಕೆ ಸರ್. ಸೊ ಫಸ್ಟ್ ನಾನು ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದಿರಾ ಅಂದ್ರೆ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದಿರಾ, ಅಥವಾ ಈಗ ತುಂಬಾ ಜನ ನಮ್ಗೆ ಏನ್ ಕಾಲ್ಸ್ ಬರುತ್ತೆ, ಸರ್ ನಾವು SIP ಮಾಡಿದೀವಿ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದುಡ್ಡು ಹಾಕಿದೀವಿ, ನಾವು ಪ್ರೀವಿಯಸ್ ನೋಡಿದಾಗ ನಮ್ಗೆ 1 ಲಕ್ಷ ಪ್ರಾಫಿಟ್ ಇತ್ತು, 50,000 ಪ್ರಾಫಿಟ್ ಇತ್ತು, ಇವಾಗೆಲ್ಲ 10,000ಕ್ಕೆ ಬಂದಿದೆ, 5,000ಕ್ಕೆ ಬಂದಿದೆ, ಒಂದೊಂದು ನೆಗೆಟಿವ್ ಆಗಿದೆ, ಅಂದ್ರೆ
ಮೈನಸ್ ಅಲ್ಲಿ ತೋರಿಸ್ತಾ ಇದೆ, ಏನ್ ಮಾಡ್ಬೇಕು, ತೆಗ್ಬಿಡೋಣವಾ ಅಂತ ಹೇಳ್ತಾರೆ. ಅದೇ ತರನೇ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕಿರೋದು ನೆಗೆಟಿವ್ ಇದೆ, ತೆಗ್ಬಿಡೋಣವಾ ಅಂತ. ಸೊ ಏನಕ್ಕೆ ಈ ತರ ಆಗುತ್ತೆ ಅಂತಾರೆ, ಮಾರ್ಕೆಟ್ ಅಲ್ಲಿ ಫಾಲ್ ಆಗೋ ಟೈಮಲ್ಲಿ ಇವಾಗ ಮ್ಯೂಚುವಲ್ ಫಂಡ್ಸ್ ಅವರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕ್ತಾರೆ. ಸೊ ಯಾವಾಗ ಮಾರ್ಕೆಟ್ ಫಾಲ್ ಆಗುತ್ತೆ ಆಗ ಕಾಮನ್, ಅದು ಏನಾಗುತ್ತೆ, ನೆಗೆಟಿವ್ ಆಗೋದು ಕಾಮನ್. ಸೊ ಮಾರ್ಕೆಟ್ ಎಷ್ಟು ಬೀಳುತ್ತೆ ಅದ್ರ ಡಬಲ್ ಮಾರ್ಕೆಟ್ ಮೇಲೆ ಹೋಗುತ್ತೆ. ಅದಕ್ಕೆ ಉದಾಹರಣೆ 2008 ಆಗಿರ್ಬೋದು, ಅದಾದ್ಮೇಲೆ ಕೊರೋನಾ ಟೈಮ್ ಆಗಿರ್ಬೋದು. ಆಗೆಲ್ಲ ನಾವು ನೋಡಿದ್ರೆ ಮಾರ್ಕೆಟ್ ಎಷ್ಟು ಬಿತ್ತು ಅದ್ರ ಡಬಲ್ ಅಷ್ಟು ಮೊಮೆಂಟಮ್ ಕೊಟ್ಟಿದೆ. ಈಗ ದಯವಿಟ್ಟು ಯಾರೇ ಆಗ್ಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ದುಡ್ಡು ಹಾಕ್ತಿರೋರಾಗಿರ್ಬೋದು, SIP ಇನ್ವೆಸ್ಟ್ಮೆಂಟ್ ಮಾಡ್ತಿರ್ಬೋದು, ದಯವಿಟ್ಟು ಯಾರು ನಿಮ್ಮ ಒಂದು ದುಡ್ಡನ್ನ ವಾಪಸ್ ತಗೊಳ್ಬೇಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಸೈಕಾಲಜಿ ಏನಾಗುತ್ತೆ ಅಂದ್ರೆ, ಇವಾಗ ನಾನೇನೋ ಒಂದು ಪ್ರಾಪರ್ಟಿನ ತಗೊಳ್ತೀನಿ, ಪ್ರಾಪರ್ಟಿನ ತಗೊಂಡು ಅದಕ್ಕೆ ಬೆಲೆ ಜಾಸ್ತಿ ಆಗ್ಬೇಕು ಅಂತಾನೆ ನಾನು ಕಾಯ್ತೀನಿ. ಅಲ್ಲಿ ಫ್ಲಕ್ಚುಯೇಷನ್ಸ್ ಆಗುತ್ತೆ ನೋಡಿ. ಪ್ರಾಪರ್ಟಿನಲ್ಲೂ ಅಷ್ಟೇ, ಇವತ್ತು ನಾನು 1 crore ಪ್ರಾಪರ್ಟಿ ತಗೊಂಡೆ ಅಂದ್ರೆ ನಾಳೆಗೆ ಅದು 2 ಕೋಟಿ ಅಷ್ಟು ಆಗೋದಿಲ್ಲ. ಅದೇನಾಗುತ್ತೆ, ಬೆಳೀತಾ ಹೋಗುತ್ತೆ. ಸೊ ವ್ಯಾಲ್ಯೂಯೇಷನ್ಸ್ ಹೇಗಂದ್ರೆ ಲೈಕ್ ಆ ಒಂದು ಪ್ಲೇಸ್ ಅಲ್ಲಿ ಹೇಗೆ ಲೈಕ್ ಬಿಸ್ನೆಸ್ ಡೆವಲಪ್ಮೆಂಟ್ಸ್ ಆಗ್ತಿರುತ್ತೆ ಅದ್ರ ಮೇಲೆ ಪ್ರೈಸಸ್ ಕೂಡ ಆಗುತ್ತೆ. ಒಂದ್ಸಲಿ 1.5 ಕೋಟಿ ಆಗಿರೋದು ನೆಕ್ಸ್ಟ್ ಏನೋ ಏನೋ ಬಿಸ್ನೆಸ್ ಡೆವಲಪ್ಮೆಂಟ್ಸ್ ಆಗದೆ ಇರೋ ಟೈಮಲ್ಲಿ ಅದು ಮತ್ತೆ ಪ್ರೈಸಸ್ ಡೌನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಂತ ನಾವೇನು ಸೆಲ್ ಮಾಡೋದಿಲ್ವಲ್ಲ, ವೆಯ್ಟ್ ಮಾಡ್ತೀವಿ. ಅಲ್ಲೇನಾಗುತ್ತೆ, ಅದು ಸೈಕಾಲಜಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವೇನು ಮಾಡ್ತೀವಿ, ನಾನು ಎಷ್ಟು ದಿನ ನಾನು ಹೋಲ್ಡ್ ಮಾಡೋದಕ್ಕೆ ರೆಡಿ ಇದ್ದೀನಿ, ಎಷ್ಟು ದಿನ ಕಾಯೋದಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋದ್ರ ಮೇಲೆ ನಾವು ಅದನ್ನ ಲೈಕ್ ಪ್ರೈಸಸ್ ಎಷ್ಟು ತಗೋಬೇಕು ಅಥವಾ ಪ್ರಾಫಿಟ್ನ ಎಷ್ಟು ಮಾಡ್ಕೋಬೇಕು ಅನ್ನೋದು ಪ್ಲಾನ್ ಮಾಡ್ತೀವಿ. ಅದೇ ತರನೇ ಹೂಡಿಕೆಯಲ್ಲೂ ಅಷ್ಟೇ, ಇದು ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ತಗೊಳ್ಳಿ, ಗ್ಯಾಮ್ಲಿಂಗ್ ತರ ಮಾಡಬೇಡಿ ಅಂತ ಹೇಳ್ತೀವಿ.